ನವೆಂಬರ್ 1ರಂದು ವಿಟ್ಲದಲ್ಲಿ ಬಾರ್ಬರಿಕ್ ಸೇನಾ ಆಯೋಜಿಸಿರುವ 21ರ ವಯೋಮಾನದ ಪುರುಷರ ಕಬಡ್ಡಿ ಪಂದ್ಯಾಟ ನವೆಂಬರ್ 1ರಂದು ಶನಿವಾರ ಬೆಳಿಗ್ಗೆ 9 ಸರಿಯಾಗಿ ವಿಠಲ ಪದವಿ ಪೂರ್ವ ಕಾಲೇಜಿನ ಸುವರ್ಣ ರಂಗಮಂದಿರದಲ್ಲಿ ಆಯೋಜಿಸಿದ್ದೇವೆ. ನವೆಂಬರ್ 1ರಂದು ಬೆಳಿಗ್ಗೆ ಸರಿಸಮವಾಗಿ 8:15 ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಟ್ರೋಫಿ ಮೂಲಕ ಒಂದು ರೋಡ್ ಶೋ ಮಾಡಲಾಗಿದೆ. ಈ ರೋಡ್ ಶೋ ಆದ ತಕ್ಷಣ ಬೆಳಿಗ್ಗೆ ಸರಿಯಾಗಿ 9 ಗಂಟೆಗೆ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಈ ಉದ್ಘಾಟನಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮಗೆ ಪ್ರೋತ್ಸಾಹ ಮಾಡಿದವರು ನಮ್ಮ ಉದ್ಘಾಟಕರು BK ಹರಿಪ್ರಸಾದ್. ಇವರು ನಮಗೆ ಯಾವಾಗ ನಾವು ಈ ಮ್ಯಾಚ್ ಅಂತೇಳಿ ಒಂದು ಶುರು ಮಾಡಿದ್ವಿ, ಆಗ ನಮಗೆ ಹೇಳಿದ್ರು, ನೀವು ಕಾರ್ಯಕ್ರಮ ಮಾಡಿ, ನಾನು ನನ್ನ ಲೆಕ್ಕದಲ್ಲಿ ಕಾಲೇಜಿಗೆ ನಾನು ಕೊಡ್ತೇನೆ. ಆಗ ನನ್ನ ತಂದೆಯವರು ಹೇಳಿದ್ರು, ಆ ಮ್ಯಾಚ್ ಅಲ್ಲೇ ನಾವೊಂದು ಮ್ಯಾಚ್ ಮಾಡುವ, ನೀನು ಮತ್ತೆ ನಿಮ್ಮ ತಂಡ ಸೇರಿಕೊಂಡು ಅದರಲ್ಲಿ ಒಂದು ಮ್ಯಾಚ್ ಮಾಡಿ, ಅಲ್ಲೇ ನಮ್ಮದು ಉದ್ಘಾಟನೆ ಸಹ ನಾವೊಂದು ಮಾಡಿ ಬಿಡ್ತೇವೆ. ಮತ್ತೆ ಅವರು ಈ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ತುಂಬಾ ಸಹಕಾರ ನೀಡಿದ್ದಾರೆ. ಮತ್ತೆ ನಮ್ಮ ಬೆಳಗಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು M ರಾಧಾಕೃಷ್ಣ ನಾಯಕ್, ಸಂಚಾಲಕರು ವಿಠಲ ಪದವಿ ವಿದ್ಯಾಸಂಸ್ಥೆ. ನಮ್ಮ ಈ ಕಾರ್ಯಕ್ರಮ ಮೊದಲಿಗೆ ಶುರುವಾದದ್ದು ಸಾರ್ವಜನಿಕ ಗಣೇಶೋತ್ಸವ ದಿನ. ಸಾರ್ವಜನಿಕ ಗಣೇಶೋತ್ಸವದಿಂದ ನಾವು ಸಾರ್ವಜನಿಕ ಗಣೇಶೋತ್ಸವಕ್ಕೆ ಹೋದಾಗ ನಮ್ಮ ನಿತೇಶ್ ಅವರು ನಮ್ಮ ಹತ್ರ ಬಂದು ಹೇಳಿದ್ರು, ನಾವೊಂದು ಕಬಡ್ಡಿ ಮ್ಯಾಚ್ ಮಾಡೋಣ ಅಂತ. ಆಗ ನಾನು ಹೇಳಿದೆ, ಹೌದಾ, ಎಂತೆಲ್ಲ ಮಾಡಬೇಕು ನೀತು ಅಂತ ಕೇಳಿದೆ. ಆಗ ಅವರು ಹೇಳಿದ್ರು, ಒಂದು ಮ್ಯಾಟ್ ಈಗ ಒಂದು ಮಡ್ಡಲ್ಲಿ ಮಾಡೋ ಪ್ಲಾನ್ ಅಲ್ಲಿ ಇತ್ತು. ಅಷ್ಟೊತ್ತಿಗೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಕೃಷ್ಣ ಅವರ ಆಗಮನವಾಯಿತು. ಅವರು ಹೇಳಿದ್ರು, ಮ್ಯಾಚ್ ಮಾಡುದಾ, ನಾನು ತಂದು ಕೊಡ್ತೇನೆ, ಮತ್ತೆ ನನ್ನದು ಪೂರ್ಣ ಸಹಕಾರ ಉಂಟು. ಆಗಸ್ಟ್ 28ಕ್ಕೆ ಇದು ಶುರುವಾದದ್ದು. ಅಲ್ಲಿಂದ 2 ದಿನ ಯೋಚನೆ ಮಾಡಿದ್ವಿ ಎಂತ ಮಾಡ್ಬೋದಂತ. ಮತ್ತೆ ನಾನು ಅಪ್ಪನ ಹತ್ರ ಬಂದು ಕೇಳಿದೆ, ಈಗೀಗ ಮ್ಯಾಚ್ ಮಾಡ್ಬೋದಾ ಅಂತ. ಆಗ ಅವರು ಹೇಳಿದ್ರು, ಮಾಡು, ನಾನು ನಿಂಗೆ ಹಾಲ್ ಆಗ್ಲಿ ಮ್ಯಾಟ್ ಆಗ್ಲಿ ಎಲ್ಲ ಸಂಪೂರ್ಣ ಸಹಕಾರ ನಾನು ಕೊಡ್ತೇನೆ. ಆಗ ನಾನು ಇವರ ಹತ್ರ ಬಂದು ಕೇಳಿದೆ, ಹಾಲ್ ಎಲ್ಲ ನಮಗೆ ಫುಲ್ ಸಂಪೂರ್ಣ ಸಹಕಾರ ಉಂಟು, ಆಗ ನಮ್ಮಿಂದ ನಾವು ಕಲೆಕ್ಷನ್ ಮಾಡಬಹುದಾ? ಆಗ ಹೇಳುವಾಗ ನಮ್ಮ ಸಂಘಟಕರು ಒಂದು ಯೋಚನೆ ಮಾಡದೆ ಎಲ್ಲರೂ ತನು ಮನ ಧನ ಈಗ ತನಕ ಕಲೆಕ್ಷನ್ ಮಾಡ್ತಿದ್ದಾರೆ, ಇನ್ನೂ ಸಹ ಆಗ್ತದೆ, ಇನ್ನೂ ಸಹ ಈ ಕಾರ್ಯಕ್ರಮಕ್ಕೆ ತುಂಬಾ ಧನಗಳ ಸಹಾಯ ಬರಲಿಕ್ಕಿದೆ. ಈಗ ತನಕ ಸಹ ತುಂಬಾ ಜನರು ಸಹಾಯ ಮಾಡಿದ್ದಾರೆ. ಬೆಳಗಿನ ಉದ್ಘಾಟನಾ ಸಮಾರಂಭದ ಗೌರವ ಉಪಸ್ಥಿತರಿರುವವರು ಜಿತೇಶ್ ಜೈನ್, ಕರುಣಾಕರ್ ನಾಯ್ತೊಟ್ಟು, ಅಧ್ಯಕ್ಷರು ಪಟ್ಟಣ ಪಂಚಾಯತ್ ವಿಟ್ಲ, ಶ್ರೀ ಪದ್ಮರಾಜ್ R ಪೂಜಾರಿ, ಕೋಶಾಧಿಕಾರಿ ಶ್ರೀ ಗೋಕರ್ಣೇಶ್ವರ ಕ್ಷೇತ್ರ ಕುದ್ರೋಳಿ, ಶ್ರೀ ದಿವಾಕರ್ ದಾಸ್ ನೇರಳಾಜೆ, ಮ್ಯಾನೇಜಿಂಗ್ ಡೈರೆಕ್ಟರ್ SLV ಬುಕ್ಸ್, ಶ್ರೀ ದರ್ಶನ್ ಜೈನ್ ACE ಡೆವಲಪರ್ಸ್ ಮ್ಯಾಂಗ್ಳೂರ್, ಶ್ರೀ ಮುಗುಳಿ ತಿರುಮಲೇಶ್ವರ್ ಭಟ್, ಅಧ್ಯಕ್ಷರು ವಿಠಲ ವಿದ್ಯಾಸಂಘ ಸಂಸ್ಥೆ ವಿಟ್ಲ, ಶ್ರೀ ಸುಧಾಕರ್ ಶೆಟ್ಟಿ ಬಿಡಿನ ಮಜಲು, ಶ್ರೀ ಜಗನ್ನಾಥ್ ಸಾಲ್ಯಾನ್, ಅಧ್ಯಕ್ಷರು ಗ್ರಾಮೀಣ ಸಹಕಾರಿ ಬ್ಯಾಂಕ್, ಶ್ರೀ ಜಗದೀಶ್ ಶೆಟ್ಟಿ, ಮಾಲಕರು ಹೋಟೆಲ್ ಪಂಚಮಿ ವಿಟ್ಲ, ಶ್ರೀ ಆದರ್ಶ್ ಚೊಕ್ಕಾಡಿ, ಪ್ರಾಂಶುಪಾಲರು ವಿಠಲ ವಿದ್ಯಾಸಂಸ್ಥೆ, ಶ್ರೀ ಲಯನ್ ಶ್ವೇತಾ ರವಿಕುಮಾರ್, ಅಧ್ಯಕ್ಷರು ಲಯನ್ಸ್ ಕ್ಲಬ್ ವಿಟ್ಲ ಸಿಟಿ, JC ಸೌಮ್ಯ, ಅಧ್ಯಕ್ಷರು JC ಸಂಸ್ಥೆ ವಿಟ್ಲ, ಶ್ರೀ ಸೀತಾರಾಮ್ A, ಅಧ್ಯಕ್ಷರು ಶ್ರೀ ಅಂಬಾಮಹೇಶ್ವರಿ ಭಜನಾ ಮಂದಿರ ಅರಕೆರೆ ಬೈಲ್ ಮಂಗಳೂರು, ಶ್ರೀ ರಾಜಾರಾಮ್ ಶೆಟ್ಟಿ ಕೊಲ್ಪೆ, ಪ್ರಗತಿಪರ ಕೃಷಿಕರು, ಲಯನ್ OA ಕೃಷ್ಣ, ಉಪಾಧ್ಯಕ್ಷರು ಲಯನ್ಸ್ ಕ್ಲಬ್ ವಿಟ್ಲ ಸಿಟಿ, ಶ್ರೀ ತಾರನಾಥ್ ವಿಟ್ಲ, ಅಧ್ಯಕ್ಷರು ಸ್ವಸ್ತಿಕ್ ಫ್ರೆಂಡ್ಸ್ ವಿಟ್ಲ, ಲಯನ್ ಸಂದೇಶ್ ಶೆಟ್ಟಿ ಬಿಕನಾಜೆ, ಗ್ರಾಮ ಪಂಚಾಯತ್ ಸದಸ್ಯರು ವಿಟ್ಲ ಪಡ್ನೂರು, ಲಯನ್ ಅಸೈನರ್ ತಾಲಿತನುಜಿ, ಸಮಾಜ ಸೇವಕರು ಕೊಲ್ನಾಡು, ಶ್ರೀ ರೂಪೇಶ್ ಶೆಟ್ಟಿ, ಉದ್ಯಮಿಗಳು ಅಳಿಕೆ ಗುತ್ತು, ಶ್ರೀ ಸುಧೀರ್ ನಾಯಕ್, ಅಧ್ಯಕ್ಷರು ಯುವಕ ಮಂಡಲ ವಿಟ್ಲ, ಶ್ರೀ ರವಿಪ್ರಕಾಶ್ ವಿಟ್ಲ, ಅಧ್ಯಕ್ಷರು ಸ್ಥಾಯಿ ಸಮಿತಿ ಪಟ್ಟಣ ಪಂಚಾಯತ್ ವಿಟ್ಲ, ಶ್ರೀ ಭಾಸ್ಕರ್ ರೈ, ಇಂಜಿನಿಯರ್ ವಿಟ್ಲ, ಶ್ರೀ ರಮನಾಥ್ ವಿಟ್ಲ, VRC ವಿಟ್ಲ. ಸಂಜೆಯ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಶ್ರೀ ಅಶೋಕ್ ಕುಮಾರ್ ರೈ, ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ. ಗೌರವ ಉಪಸ್ಥಿತರಿರುವವರು ಮಾಜಿ ಶಾಸಕರು ಕರ್ನಾಟಕ ಸರ್ಕಾರ ಶ್ರೀ B ರಮಾನಾಥ್ ರೈ, ನಳಿನ್ ಕುಮಾರ್ ಕಟೀಲ್, ಮಾಜಿ ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರ. ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಲ್ಲಿ ಭಾಗವಹಿಸುವವರು ಶ್ರೀ ಜಿತೇಶ್ ಜೈನ್, ACE ಡೆವಲಪರ್ಸ್ ಮಂಗಳೂರು. ನಮ್ಮ ಈ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವವರು ಶ್ರೀ ಅಶೋಕ್ ಕುಮಾರ್ ರೈ, ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ. ಗೌರವ ಉಪಸ್ಥಿತಿಯಲ್ಲಿ ಮಾಜಿ ಸಚಿವರಾದ ಕರ್ನಾಟಕ ಸರ್ಕಾರ ಶ್ರೀ B ರಮಾನಾಥ್ ರೈ, ಶ್ರೀ ನಳಿನ್ ಕುಮಾರ್ ಕಟೀಲ್, ಮಾಜಿ ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರ. MLC ಕರ್ನಾಟಕ ಸರ್ಕಾರ ಶ್ರೀ ಕಿಶೋರ್ ಕುಮಾರ್ ಬೊಟ್ಟೆಯಡಿ, ಮತ್ತೆ ಶ್ರೀ
ಸಂಜೀವ ಮಠಂದೂರು, ಮಾಜಿ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ. ಮತ್ತೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವವರು ಶ್ರೀ ನರಸಿಂಹ ವರ್ಮ, ಕಾನೂನು ಅಧಿಕಾರಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ, ಬೆಂಗಳೂರು. ಶ್ರೀ ಹೇಮನಾಥ್ ಶೆಟ್ಟಿ ಕಾವು, ಸಂಚಾಲಕರು, ರಾಮಕೃಷ್ಣ ಪ್ರೌಢಶಾಲೆ, ಪುತ್ತೂರು. ಶ್ರೀ ಲಯನ್ ಕುಡ್ಪಿ ಅರವಿಂದ್ ಶೆಣೆ, ಲಯನ್ ಜಿಲ್ಲಾ ರಾಜ್ಯಪಾಲರು, ಜಿಲ್ಲೆ 317 ಡಿ. ಲಯನ್ ಅರುಣ್ ಕುಮಾರ್ ಶೆಟ್ಟಿ, ಮಾಜಿ ರಾಜ್ಯಪಾಲರು, ಜಿಲ್ಲೆ 317 ಡಿ. ಲಯನ್ ಸಂಜೀತ್ ಶೆಟ್ಟಿ, ಮಾಜಿ ರಾಜ್ಯಪಾಲರು, ಜಿಲ್ಲೆ 317 ಡಿ. ಶ್ರೀ ಸಹಜ್ ರೈ, ಸ್ಥಾಪಕಾಧ್ಯಕ್ಷರು, ವಿಜಯ ಸಾಮ್ರಾಟ್ ರಿಜಿಸ್ಟರ್ಡ್, ಪುತ್ತೂರು. ಫಾರೂಕ್ ಬಯಾಬೆ, ಶಿಕ್ಷಣ ತಜ್ಞರು ಮತ್ತು ಸಮಾಜ ಸೇವಕರು. ಲಯನ್ ಸುದರ್ಶನ್ ಪಡಿಯಾರ್, ಲಯನ್ ಜಿಲ್ಲಾ ಸಂಪರ್ಕಾಧಿಕಾರಿ, ಜಿಲ್ಲೆ 317 ಡಿ. ಶ್ರೀ ನಾಗರಾಜ್ HI, ಪೊಲೀಸ್ ಇನ್ಸ್ಪೆಕ್ಟರ್, ಆರಕ್ಷಕ ಠಾಣೆ, ವಿಟ್ಲ. ಶ್ರೀ MS ಮೊಹಮ್ಮದ್, ಮಾಜಿ ಉಪಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್. ಶ್ರೀ K ವಸಂತ್ ಶೆಟ್ಟಿ, ಮಾಜಿ ಅಧ್ಯಕ್ಷರು, ಯುವಕ ಮಂಡಲ, ವಿಟ್ಲ. ಶ್ರೀ ಸುಭಾಷ್ ಚಂದ್ರ ಶೆಟ್ಟಿ, ರಾಜೀವ ಗಾಂಧಿ ಪಂಚಾಯತ್ ರಾಜ್ಯ ಸಂಘಟನೆ, ದಕ್ಷಿಣ ಕನ್ನಡ ಜಿಲ್ಲೆ. ಶ್ರೀ ಪ್ರದೀಪ್ ಶೆಟ್ಟಿ, ಕುಡ್ಪುಲ್ ತಡ್ಕ. ಶ್ರೀ ಸ್ಕಂದ ಫೈನಾನ್ಸ್ ಕಾರ್ಪೊರೇಷನ್ ರಿಜಿಸ್ಟರ್ಡ್, ಕುಡ್ಪುಲ್ ತಡ್ಕ. ಶ್ರೀ ನಿಶಾಂತ್ ಶೆಟ್ಟಿ, ಉದ್ಯಮಿಗಳು. ಶ್ರೀ ರೋಷನ್ ರೈ ಬನ್ನೂರು, ಉದ್ಯಮಿಗಳು. ಶ್ರೀ ಸಂತೋಷ್ ಶೆಟ್ಟಿ ಕೆಲಿಂಜ, ಉದ್ಯಮಿಗಳು, ನೆಟ್ಟಲ್ ಕನ್ಸ್ಟ್ರಕ್ಷನ್ಸ್, ಕೆಲಿಂಜ. ಶ್ರೀ ಬೆಡಮಾರ್ ಜಗಜೀವನ್ ಶೆಟ್ಟಿ, LIC ಆಫ್ ಇಂಡಿಯಾ. ಶ್ರೀ ಅರುಣ್ ವಿಟ್ಲ, ಮಾಜಿ ಅಧ್ಯಕ್ಷರು, ಪಟ್ಟಣ ಪಂಚಾಯತ್, ವಿಟ್ಲ. ಶ್ರೀ ಸಾಜಾ ರಾಧಾಕೃಷ್ಣ ಆಳ್ವ, ಮಾಜಿ ಅಧ್ಯಕ್ಷರು, ಬಿಜೆಪಿ ಪುತ್ತೂರು ಗ್ರಾಮಾಂತರ ಮಂಡಳಿ. ಲಯನ್ ಚಂದ್ರಹಾಸ್ ಶೆಟ್ಟಿ, ಹೆಚ್ಚುವರಿ ಕಾರ್ಯದರ್ಶಿ, ಲಯನ್ ಜಿಲ್ಲೆ 317 ಡಿ. ಶ್ರೀ ರಂಜಿತ್ ಶೆಟ್ಟಿ ಗುಬ್ಬ್ಯ, ದತ್ತಕೃಪಾ ಫೈನಾನ್ಸ್ ಕಾರ್ಪೊರೇಷನ್ ರಿಜಿಸ್ಟರ್ಡ್, ಗುಬ್ಬ್ಯ. ಶ್ರೀ ಚಂದ್ರಹಾಸ್ ಶೆಟ್ಟಿ, ಅಧ್ಯಕ್ಷರು, ಕೋಟಿ ಚೆನ್ನಯ್ಯ ಕಂಬಳ ಸಮಿತಿ, ಪುತ್ತೂರು. ಶ್ರೀ ದಯಾನಂದ್ ಶೆಟ್ಟಿ ಉಜಿರೆಮಾರ್, ಅಧ್ಯಕ್ಷರು, ಬಿಜೆಪಿ ಪುತ್ತೂರು ಗ್ರಾಮಾಂತರ ಮಂಡಳಿ. ಶ್ರೀ ಪ್ರಸಾದ್ ನಾಯಕ್, ಬೀಟ್ಸ್ ಪ್ರೋ ಸೌಂಡ್ಸ್, ಮಂಗಳೂರು. ಶ್ರೀ ಪ್ರಮೋದ್ ನಾಯಕ್, ಸಿವಿಲ್ ಕಾಂಟ್ರಾಕ್ಟರ್, ಬೋಳಾರ್, ಮಂಗಳೂರು. ಶ್ರೀ ಪ್ರಶಾಂತ್ ನಾಯಕ್, ಮಾರಿಯಮ್ಮ ಕರಸೇವಕರು, ಬೋಳಾರ, ಮಂಗಳೂರು. ಸತೀಶ್ ಕುಮಾರ್, ಮಾಲಕರು, ಶ್ರೀ ಮಂಗಳ ಕ್ಯಾಟರ್ಸ್, ಬೋಳಾರ, ಮಂಗಳೂರು. ಶ್ರೀ ರಾಮದಾಸ್ ಶೆಟ್ಟಿ, ನಿರ್ದೇಶಕರು, VTV ಸಂಸ್ಥೆ, ವಿಟ್ಲ. ಶ್ರೀ ಲಯನ್ ಲೋಕೇಶ್ ಶೆಟ್ಟಿ, ನವಯುಗ ಚಿಟ್ ಫಂಡ್ಸ್, ಮಂಗಳೂರು. ಶ್ರೀ ಲಯನ್ ಅನಿಲ್ ಕುಮಾರ್, ಮಾಜಿ ಸಂಪುಟ ಕಾರ್ಯದರ್ಶಿ, ಲಯನ್ ಜಿಲ್ಲೆ 317 ಡಿ. ಶ್ರೀ ಶಿವಕುಮಾರ್ PB, ಅಧ್ಯಕ್ಷರು, ಬಿಜೆಪಿ ಪುತ್ತೂರು ನಗರ ಮಂಡಳಿ. ಶ್ರೀಪಾದ ಪಾಣಾಜೆ, ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಯುವ ಕಾಂಗ್ರೆಸ್. ಶ್ರೀ ಹರೀಶ್ ಆಳ್ವ, ಮಾಜಿ ಅಧ್ಯಕ್ಷರು, ಲಯನ್ಸ್ ಕ್ಲಬ್, ಕುಡ್ಲ. ಶ್ರೀ ಶ್ರೀಧರ್ ರಾಜ್ ಶೆಟ್ಟಿ, ಮಾಜಿ ಅಧ್ಯಕ್ಷರು, ಲಯನ್ಸ್ ಕ್ಲಬ್, ಕುಡ್ಲ. ಶ್ರೀ ಲಯನ್ ವೆಂಕಟೇಶ್ ಹೆಬ್ಬಾರ್, ಮಾಜಿ ಪ್ರಾಂತೀಯ ಅಧ್ಯಕ್ಷರು, ಲಯನ್ ಜಿಲ್ಲೆ 317 ಡಿ. ಶ್ರೀ ರತ್ನಾಕರ್ ಜೈನ್, ಮಾಲಕರು, ಜೈನ್ ಟ್ರಾವೆಲ್ಸ್. ನಮ್ಮ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಡುವವರು ಶ್ರೀ ಬೇಬಿ ಕುಂದರ್, ರಾಷ್ಟ್ರೀಯ ಕಬಡ್ಡಿ ಆಟಗಾರರು ಮತ್ತು ಅಧ್ಯಕ್ಷರು, ಯೋಜನಾ ಪ್ರಾಧಿಕಾರ, ಬಂಟ್ವಾಳ. ಶ್ರೀ ರೋಹಿತ್ ಮಾರ್ಲಾ, ರಾಷ್ಟ್ರೀಯ ಕಬಡ್ಡಿ ಆಟಗಾರರು ಮತ್ತು ಬ್ಯಾಂಕ್ ಆಫ್ ಬರೋಡಾ ಉದ್ಯೋಗಿ. ಶ್ರೀ ನಿತಿನ್ ಶೆಟ್ಟಿ ಶಂಭೂರ್, ರಾಷ್ಟ್ರೀಯ ಕಬಡ್ಡಿ ಆಟಗಾರರು. ಶ್ರೀ ರಾಜೇಂದ್ರ ರೈ, ದೈಹಿಕ ಶಿಕ್ಷಣ ಶಿಕ್ಷಕರು, ಶ್ರೀ ಸತ್ಯಸಾಯಿ ಲೋಕಸೇವಾ ಶಾಲೆ, ಅಳಿಕೆ. ಶ್ರೀ ಪ್ರಶಾಂತ್ ರೈ, ರಾಷ್ಟ್ರೀಯ ಕಬಡ್ಡಿ ಆಟಗಾರರು ಮತ್ತು ಪ್ರೊ ಕಬಡ್ಡಿ ತರಬೇತುಗಾರರು, ಪಟ್ನಾ ಪೈರೇಟ್ಸ್. ಶ್ರೀ ಅನೀಫ್ ಹಾಜಿ, ರಾಷ್ಟ್ರೀಯ ಕಬಡ್ಡಿ ಆಟಗಾರರು, ಅಜಾಜ್ ಗ್ರೂಪ್ ಆಫ್ ಇಂಡಸ್ಟ್ರಿ, ಗೋಲ್ತಮಜಲ್. ಶ್ರೀ ವಿಶ್ವರಾಜ್, ರಾಷ್ಟ್ರೀಯ ಕಬಡ್ಡಿ ಆಟಗಾರರು. ಶ್ರೀ ಭರತ್ ಶೆಟ್ಟಿ, ರಾಷ್ಟ್ರೀಯ ಕಬಡ್ಡಿ ಆಟಗಾರರು. ಶ್ರೀ ರಶೀದ್ ಬನಾರಿ, ರಾಷ್ಟ್ರೀಯ ಕಬಡ್ಡಿ ಆಟಗಾರರು. ನಮ್ಮ ಈ ಕಾರ್ಯಕ್ರಮಕ್ಕೆ ತಾರಾ ಮೆರುಗುಗಳು ಆಗಮಿಸುವವರು ಶ್ರೀ VJ ವಿಖ್ಯಾತ್, ನಿರೂಪಕರು. ಶ್ರೀ ರಾಹುಲ್ ಅಮೀನ್, ತುಳು ಚಲನಚಿತ್ರ ನಟ. ಶ್ರೀ ಸಾಹಿಲ್ ರೈ, ತುಳು ಚಲನಚಿತ್ರ ನಟ ಹಾಗೂ ನಿರೂಪಕರು, ನಮ್ಮ ಕುಡ್ಲ ವಾಹಿನಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಬಹುಮಾನ: ಪ್ರಥಮ ಬಹುಮಾನ 15,000 ನಗದು ಮತ್ತು ಟ್ರೋಫಿ. ದ್ವಿತೀಯ ಬಹುಮಾನ 10,000 ನಗದು ಮತ್ತು ಟ್ರೋಫಿ. ತೃತೀಯ ಬಹುಮಾನ 5,000 ಮತ್ತು ನಗದು ಮತ್ತು ಟ್ರೋಫಿ. ಚತುರ್ಥ ಬಹುಮಾನ 5,000 ಮತ್ತು ಟ್ರೋಫಿ. ಈ ಕಾರ್ಯಕ್ರಮದಲ್ಲಿ ಕ್ವಾರ್ಟರ್ ಫೈನಲ್ ಹಂತವನ್ನು ಪಡೆದ ತಂಡಗಳಿಗೆ ₹1,000 ಮತ್ತು ಟ್ರೋಫಿ ಅನ್ನು ಕೂಡ ನಾವು ನೀಡಲಾಗಿದೆ. ಈ ಪಂದ್ಯಾಟದಲ್ಲಿ ಅತ್ಯುತ್ತಮ ರೈಡರ್, ಅತ್ಯುತ್ತಮ ಡಿಫೆಂಡರ್, ಅತ್ಯುತ್ತಮ ಆಲ್ರೌಂಡರ್, ಪಂದ್ಯ ಶ್ರೇಷ್ಠ ಆಟಗಾರನಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ.
ಮೊದಲು ಬಂದ 24 ತಂಡವನ್ನು ಮಾತ್ರ ನಾವು ಸೇರಿಸಲಾಗಿದೆ. ಮತ್ತೆ 1/6/2004 ಇದರ ನಂತರ ಹುಟ್ಟಿದವರಿಗೆ ಮಾತ್ರ ಅವಕಾಶವಿರುತ್ತದೆ. ಮತ್ತೆ ಕಡ್ಡಾಯವಾಗಿ ಎಲ್ಲ ತಂಡಗಳಲ್ಲಿ ವಿನಂತಿಸುತ್ತಿದ್ದೇನೆ, ರಾತ್ರಿ 10-10:30 ಒಳಗೆ ನಮಗೆ ಕಾರ್ಯಕ್ರಮ ಮುಗಿಸಬೇಕಾಗಿದೆ. ಯಾಕಂದ್ರೆ ಪರ್ಮಿಷನ್ನ ಕೊರತೆ. ಆದ್ದರಿಂದ ಬೆಳಿಗ್ಗೆ ಸರಿಯಾಗಿ 10 ಗಂಟೆಗೆ ಎಲ್ಲ ತಂಡದವರು ಅಲ್ಲಿ ಹಾಜರಾಗಿ ಅವರವರ ರಿಜಿಸ್ಟ್ರೇಷನ್ ಅನ್ನು ಮುಗಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮತ್ತೆ ಬರುವಾಗ ಎಲ್ಲ ತಂಡದವರು ಒರಿಜಿನಲ್ ಆಧಾರ್ ಕಾರ್ಡ್ ಅನ್ನು ತರಬೇಕಾಗಿದೆ. ಕಬಡ್ಡಿ ಉತ್ಸವ್ ಖಾಟುಶ್ಯಾಮ್ ಟ್ರೋಫಿ 2025 ಇದರ ಬಾರ್ಬರಿಕ್ ಸೇನಾದ ಈ ಕಾರ್ಯಕ್ರಮದ ಮುಖ್ಯ ಸಂಘಟಕರಾಗಿ ನಾನು ಆದಿತ್ಯ ಪಡಿಯಾರ್, ಮತ್ತೆ ಮುಖ್ಯ ಸಂಘಟಕರಾಗಿ ಶ್ರೀ ನಿತೇಶ್ ಕಾಸರಗೋಡು, ಮುಖ್ಯ ಸಂಘಟಕನಾಗಿ ಶ್ರೀ ಕ್ರಿಶ್ ವಿ ಶೆಟ್ಟಿ ಹಾಗೂ ಶ್ರೀ ರೋಹನ್ ವೈಎಲ್, ಶ್ರೀ ಭವಿಷ್ ಶೆಟ್ಟಿ, ಶ್ರೀ ಆತ್ರೇಯ ಅಡ್ಯಂತಯ, ಶ್ರೀ ಪವನೀತ್, ಶ್ರೀ ಮನ್ವಿತ್ ಸುವರ್ಣ, ಶ್ರೀ ದೀಕ್ಷಿತ್, ಶ್ರೀ ವೈಭವ್ ಶೆಟ್ಟಿ, ಶ್ರೀ ನಂದನ್, ಶ್ರೀ ಆಕಾಶ್. ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘಟಕರು ಸುಮಾರು 2 ತಿಂಗಳಿಂದ ಶ್ರಮ ಪಟ್ಟಿದ್ದಾರೆ. ಆ ಶ್ರಮದ ಫಲ ನಾಲ್ದು ಶನಿವಾರ ನವೆಂಬರ್ 1 ನಾವು ಎಲ್ಲರ ಮುಂದೆ ನೀಡಲಿದ್ದೇವೆ. ಕಬಡ್ಡಿ ಉತ್ಸವ ಖಾಟುಶ್ಯಾಮ್ ಟ್ರೋಫಿ 2025 ಈ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಎಲ್ಲ ಜನರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ.